ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ಅಮ್ಮ ಹೊಸದು ಗ್ಯಾಸ್ ಸ್ಟವ್ ತೊಗೊಂಡಿದ್ರು, ಅದನ್ನ ಪೂಜೆ ಮಾಡೋ ಬ್ಲಾಗ್ ಆಗಿರುತ್ತೆ. ಅದ್ರ ಜೊತೆ ನಾವು ಮದುವೆ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಡೇನೇ ನಾವು ಮನೆ ದೇವ್ರಿಗೆ ಹೋಗಿದ್ವಿ. ಅದ್ರ ಬ್ಲಾಗ್ ಕೂಡ ಇದರಲ್ಲೇ ಇನ್ಕ್ಲೂಡ್ ಮಾಡಿರ್ತೀನಿ. ಬನ್ನಿ ಹಾಗಿದ್ರೆ ಈ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಅಮ್ಮ ಆಲ್ರೆಡಿ ಇನ್ನು ಸೊಸೆ ಬರ್ತಾಳೆ ಅಂತ ಅಂದ್ಬಿಟ್ಟು ಹೊಸ ಗ್ಯಾಸ್ ಸ್ಟವ್ ತೊಗೊಂಡು ಅದಕ್ಕೂ ಕೂಡ ಅವೆಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಇನ್ನು ಮದುವೆ ಹಿಂದಿನ ದಿವಸ ಗ್ಯಾಸ್ ಸ್ಟವ್ನ ತಂದು ಪೂಜೆ ಎಲ್ಲ ಮಾಡಿದ್ದು. ಫಸ್ಟು ಅಮ್ಮ ಮನೇಲಿ ಇದೇ ಥರದೇ ಸ್ಟವ್ ಇದ್ದಿದ್ದು. ಇನ್ನು ಗ್ಲಾಸಿನ ತೊಗೋ ಅಂತ ನಾನು ಹೇಳಿದ್ದೆ. ಗ್ಲಾಸಿಂದ ಅದು ಜಾಸ್ತಿ ಕ್ವಾಂಟಿಟಿಲಿ ಅಡುಗೆನ ಮಾಡ್ತಾ ಇರ್ತಾರೆ ಅಮ್ಮ ಮನೇಲಿ. ಅದು ಗ್ಲಾಸ್ ಅಲ್ವಾ ಒಡೆದೋಗ್ಬಿಡ್ತೇನೋ ಅಂತ ಭಯದಿಂದ ಅಮ್ಮ ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ. ಇಲ್ಲ, ಇದೇ ಕಂಪ್ನಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬಟರ್ಫ್ಲೈ ಕಂಪ್ನಿನೇ ಗ್ಯಾಸ್ ಸ್ಟವ್ನ ತೊಗೊಂಡಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡ್ರು, ಮನೇಲೂ ಸಹ ಪೂಜೆನ ಮುಗಿಸ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಮನೇಲೂ ಎಲ್ಲ ಪೂಜೆನ ಮಾಡಿದ್ದಾರೆ. ಮುಗಿಸ್ಕೊಂಡು ಇನ್ನು ಹಾಲು ಉಕ್ಸ್ಲಿಕ್ಕೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಹಾಲನ್ನ ಕೂಡ ಉಕ್ಕಿಸ್ತಾ ಇದ್ದಾರೆ. ನನಗಂತೂ ನಾನಿಲ್ಲ ಅಂದ್ರೂ ನನ್ನ ಪರವಾಗಿ ಬೇರೆಯವರೆಲ್ಲ ವಿಡಿಯೋಸ್ ಮಾಡಿ ಕಳಿಸ್ತಾನೆ. ಇನ್ನು ನನ್ನ ತಮ್ಮನೂ ಸಹ ಇದೇ ರೀತಿಯಾಗಿ ವಿಡಿಯೋನ ಮಾಡಿ ನನಗೂ ಸಹ ಕಳಿಸಿದ. ಇನ್ನು ಹಾಲು ಉಕ್ಸಿದ್ದೆಲ್ಲ ಆಯಿತು. ಇನ್ನು ನೆಕ್ಸ್ಟ್ ಡೇ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನಾವು ತಪ್ಸಿರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ನೀವು ನೋಡೇ ಇರ್ತೀರ ಆಲ್ಮೋಸ್ಟ್ ನನ್ನ ಬ್ಲಾಗಲ್ಲಿ. ಇನ್ನು ಕಾಳಮ್ಮನವ್ರ ದೇವಸ್ಥಾನ ಇದು ಮಾಗಡಿ ಹತ್ರ ಇರೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲೇ ಇರೋ ಪಟ್ಲದಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಕೊಂಡಿಲ್ಲ, ಜಸ್ಟ್ ಫೋಟೋಸ್ನ ಸಹ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಅಲ್ಲಿ ಹೋಗಿದ್ವಲ್ಲ, ಹೋಗಿದ್ದ ಕಡೆ ಎಲ್ಲ ಫ್ಯಾಮಿಲಿ ಎಲ್ಲರೂ ಒಂದೊಂದು ಫೋಟೋಸ್ನ ತಕ್ಕೊಂಡಿದ್ದಾಯಿತು. ಆ ಫೋಟೋಸ್ನೂ ಸಹ ನಾನು ಇಲ್ಲೇ ಆ್ಯಡ್ ಮಾಡಿದ್ದೀನಿ. ಇನ್ನು ಹೊಸ ಮದುವೆ ಗಂಡು ಇನ್ನು ಕಟ್ಕೊಂಡು ದೇವಸ್ಥಾನಕ್ಕೂ ಕೂಡ ಮನೆ ದೇವ್ರಿಗೂ ಸಹ ಹೋಗಿ ಬಂದಿದ್ದಾಯಿತು. ಅಲ್ಲಿಂದ ನಾವು ಮತ್ತೆ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಸಹ ಬಂದಿವಿ. ಇಲ್ಲಿ ನಾನು ಸ್ವಲ್ಪ ವಿಡಿಯೋಸ್ನ ಮಾಡಿಕೊಂಡೆ. ನನ್ನ ಫೋನು ಬ್ಯಾಟ್ರಿ ಊದ್ಕೊಂಬಿಟ್ಟಿತ್ತು. ಇನ್ನು ಮದುವೆ ಚಪ್ಪರು ಶಾಸ್ತ್ರ ದಿನವೇ ಬ್ಯಾಟ್ರಿ ಊದ್ಕೊಂಬಿಟ್ಟಿತ್ತು. ನನಗೆ ಗೊತ್ತೇ ಆಗಿಲ್ಲ. ಆಮೇಲೆ ಇನ್ನು ಚೌಟ್ರಿ ಎಲ್ಲ ನನ್ನ ಹತ್ರ ಫೋನೇ ಇರಲಿಲ್ಲ ಕೈಯಲ್ಲಿ. ಇನ್ನು ಫುಲ್ಲು ಬ್ಯಾಟ್ರಿ ಊದ್ಕೊಂಡು ಫೋನ್ ಯಾವಾಗಲೂ ಸ್ವಿಚ್ ಆಫ್ ಆಗ್ತಾನೆ ಇತ್ತು. ಇನ್ನು ಮದುವೆ ಆದಮೇಲೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಓದಿ ಬಂದಮೇಲೆ ನನ್ನ ತಮ್ಮನೇ ಫೋನಿಗೆ ಬ್ಯಾಟ್ರಿನ ಹಾಕಿಸ್ಕೊಟ್ಟ. ಅದಾದಮೇಲೆ ನಾನು ಮತ್ತೆ ವಿಡಿಯೋಸ್ನ ಕಂಟಿನ್ಯೂ ಎಲ್ಲ ಮಾಡ್ತಾ ಇರೋದು. ವಿಡಿಯೋಸ್ ಎಲ್ಲ ಮಾಡ್ಕೊಂಡಿರ್ತೀನಿ. ಇನ್ನು ಬೇರೆ ಫೋನಲ್ಲೆಲ್ಲ ವಿಡಿಯೋಸ್ ಮಾಡ್ಕೊಂಡಿರ್ತೀನಿ. ಅವರು ಒಂದು ಸತಿ ಫೋನ್ ಮಾಡಿ ಹೇಳಿದ್ರೆ ಎರಡನೇ ಸತಿಗೆ ವಿಡಿಯೋ ಕಳಿಸಿರ್ತಾರೆ, ಹಂಗಾಗುತ್ತೆ. ಇನ್ನು ನಾನು ವಿಡಿಯೋನೇ ಮಾಡ್ಕೊಂಡಿಲ್ಲ. ನಾನೇ ಅವ್ರ ಫೋನಲ್ಲಿ ವಿಡಿಯೋ ಮಾಡಿರ್ತೀನಿ, ನಾನೇ ವಿಡಿಯೋನೇ ಮಾಡ್ಕೊಂಡಿಲ್ಲ ಅಂತಾರೆ. ಇನ್ನು ನಮ್ಮಪ್ಪ ಫೋನಿಂದ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೆ. ಅದು ಮತ್ತು ಇನ್ನೊಂದು ಸ್ವಲ್ಪ ವೀಡಿಯೋಸು ಕ್ಯಾಪ್ಚರ್ ಆಗಿತ್ತಲ್ಲ, ಅದನ್ನು ಸಹ ಸೇರಿ ಇದಾಗ ಅಪ್ಲೋಡ್ ಮಾಡ್ತೀನಿ. ಇದು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲು. ಆಲ್ಮೋಸ್ಟ್ ನೀವು ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ತುಂಬಾ ವೈರಲ್ ಆಗಿದೆ ದೇವಸ್ಥಾನ. ನೀವು ನೋಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ತಾಯಿ ಅಂತೂ ಎದ್ದು ಬಂದಂಗಿದೆ. ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿ ದೇವ್ರ ದರ್ಶನ ಕೂಡ ಆಯಿತು. ನಾವಂತೂ ಇನ್ನು ಫುಲ್ ಡೇ ಟಿ ಟಿ ಗಾಡಿ ಮಾಡ್ಕೊಂಡು ಹೋಗಿದ್ದು. ಫುಲ್ಲು ಎಂಜಾಯ್ ಮಾಡಿಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ಬಂದಿದ್ದಾಯಿತು. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಆಲ್ಮೋಸ್ಟ್ ನಾವು ಯಾವಾಗೂ ರೆಗ್ಯುಲರಾಗಿ ಹೋಗ್ತಾನೆ ಇರ್ತೀವಿ. ಆ ಕಡೆ ಹೋದಾಗ ಹಂಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬರ್ತೀವಿ. ತುಂಬಾ ಚೆನ್ನಾಗಿತ್ತು. ನಾವು ಮಿಡಲಲ್ಲಿ ಹೋಗೋದ್ರಿಂದ ತುಂಬ ರಶ್ ಏನಿರಲ್ಲ. ಇನ್ನು ಅಮಾವಾಸ್ಯೆ ಪೌರ್ಣಮಿಗೆಲ್ಲ ಹೋದರೆ ತುಂಬಾ ರಶ್ ಇರುತ್ತೆ ಅಂತ ಹೇಳ್ತಾರೆ. ನಾವು ಮಿಡಲಲ್ಲಿ ಹೋಗೋದ್ರಿಂದ ರಶ್ ಏನಿರಲ್ಲ. ಇನ್ನು ದೇವಸ್ಥಾನದಲ್ಲಿ ಸಾಂಗ್ ಕೂಡ ಹಾಕ್ಬಿಟ್ಟಿದ್ರು, ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂದ್ಬಿಟ್ಟು. ನಾವು ಮಾತಾಡಿರೋದು ಯಾವುದೇ ರೀತಿ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿಲ್ಲ ನಾನು. ಮಾತಾಡಿದ್ದು ಸ್ವಲ್ಪ ಆ ಕಡೆ ಈ ಕಡೆ ಅದು ಎಲ್ಲ ಕ್ಲಿಪ್ಪಿಂಗ್ ಇತ್ತು. ಇನ್ನು ವಿಡಿಯೋದಲ್ಲಿ ಸಾಂಗ್ ಇನ್ಕ್ಲೂಡ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ರೀತಿ ಸಾಂಗ್ನ ಹಾಕಿಲ್ಲ. ವಾಯ್ಸ್ ಓವರ್ ಕೊಡೋ ಥರ ಆಯಿತು. ಅದು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಕೂಡ. ಇನ್ನು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಬಸವಣ್ಣ ಇತ್ತು ಸರಿ, ಅದನ್ನು ನೋಡೋಣ ಅಂತ ಹೋಗಿದ್ವಿ. ಅಲ್ಲೂ ಕೂಡ ಬಸವಣ್ಣ ಎಲ್ಲ ನೋಡ್ಕೊಂಡು ಬಂದು. ಇವತ್ತೇನು ರಶ್ ಇರಲಿಲ್ಲ. ನಾವು ಮಿಡಲಲ್ಲಿ ಹೋಗಿದ್ದು ಮಂಗಳವಾರ, ಅಷ್ಟೇನು ರಶ್ ಇರಲಿಲ್ಲ. ಇನ್ನು ಎಲ್ಲ ಕಡೆ ಮುಗಿಸ್ಕೊಂಡು ಬಂದಿದ್ದಾಯಿತು. ಇನ್ನು ನಾವು ಆ ಗಾಡಿಯಲ್ಲಿ ಓಡ್ತಿದ್ದಾಯಿತು. ನೆಕ್ಸ್ಟ್ ಬೆಂಗಳೂರಿಗೆ ಓಡ್ತಾ ಇರೋದು. ಇನ್ನು ಫುಲ್ಲು ಎಂಜಾಯ್ಮೆಂಟ್ ಇತ್ತು. ಇದನ್ನು ಕೂಡ ಕಾಪಿರೈಟ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಬರೀ ವಾಯ್ಸ್ ಓವರ್ ಕೊಟ್ಟು ಇಲ್ಲ ಬೇರೆ ಮ್ಯೂಸಿಕ್ನ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಇನ್ನು ಫುಲ್ಲು ಮೋಜು ಮಸ್ತಿಯಿಂದನೇ ಹೋಗಿದ್ದಾಯಿತು. ಇನ್ನು ಫುಲ್ಲೆಲ್ಲ ಡ್ಯಾನ್ಸ್ ಆಡ್ಕೊಂಡೆಲ್ಲ ಹೋಗಿದ್ದಾಯಿತು.
ಫುಲ್ ಸುಸ್ತಾಗಿ ಮನೆಗೆ ಬಂದು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ಬಂದ್ವಿ. ಇನ್ನು ಸ್ಕೂಲ್ಗೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಬುಕ್ಸ್ ಎಲ್ಲ ತೊಗೊಂಬಂದಿದ್ವಿ. ಇನ್ನು ಅದನ್ನು ಕೂಡ ಬೈಂಡ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು 4 ಜನ ಬೈಂಡ್ ಹಾಕ್ಲಿಕ್ಕೆ ಸಹ ಕೂತಿದ್ವಿ. ಇನ್ನು ನನ್ನ ತಮ್ಮಂದಿರು, ನನ್ನ ನಾದಿನಿ, ನನ್ನ ತಂಗಿ ಎಲ್ಲರೂ ಕೂತ್ಕೊಂಡು ಆ ಬುಕ್ಸ್ ಎಲ್ಲ ಬೈಂಡ್ ಹಾಕ್ಲಿಕ್ಕೆ ಕೂತ್ಕೊಂಡ್ವಿ. ಇನ್ನೊಂದು ಹತ್ತತ್ರ ಒಂದು 80ರಿಂದ 90 ಬುಕ್ಸ್ ಇತ್ತು ಇಬ್ಬರದ್ದು. ಇನ್ನು ಒಂದು 2 ಅವರಲ್ಲಿ ಎಲ್ಲರದ್ದು ಬೈಂಡ್ ಎಲ್ಲ ಹಾಕಿ ಮುಗಿಸಿ ಇನ್ನು ನಾನು ಕೂಡ ಸ್ವಲ್ಪ ಮನೆಗೆ ಹೋಗಿ ಬರಬೇಕಾಗಿತ್ತು. ಸರಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬುಕ್ಸ್ ಎಲ್ಲ ಬೈಂಡ್ ಹಾಕಿ ಸ್ಕೂಲಿಗೆ ಸಬ್ಮಿಟ್ ಮಾಡಿ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ.